ತಿರುಪತಿ ಲಡ್ಡುಗೆ ತುಪ್ಪದ ಬದಲಾಗಿ ಪ್ರಾಣಿಯ ಕೊಬ್ಬನ್ನ ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪವನ್ನ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ರು. ಈ ಆರೋಪಕ್ಕೆ ಈಗ ನಂದಿನಿ ತುಪ್ಪಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೆಎಂಎಫ್ನ ಅಧ್ಯಕ್ಷ ಭೀಮಾ ನಾಯ್ಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 2013ರಿಂದ 2020ರವರೆಗೂ ನಾವು ತಿರುಪತಿಗೆ ತುಪ್ಪವನ್ನು ಸರಬರಾಜು ಮಾಡ್ತಾ ಇದ್ವಿ. ಆದರೆ ಕಳೆದ 4 ವರ್ಷಗಳಿಂದ ತಿರುಪತಿಗೆ ನಮ್ಮಿಂದ ತುಪ್ಪವನ್ನು ಅವರು ಖರೀದಿ ಮಾಡಿಲ್ಲ. ಹಣದ ಒಂದು ವಿಷಯವಾಗಿ ಅಲ್ಲಿ ವ್ಯತ್ಯಾಸ ಆಗಿದ್ರಿಂದ ಅವರು ಖರೀದಿ ಮಾಡಲಿಲ್ಲ. ಈಗ ನಾವು ಶುದ್ಧ ತುಪ್ಪವನ್ನು ಮತ್ತೆ ಕಳಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಟಿಟಿಡಿ ಕಳೆದ 4 ವರ್ಷಗಳಲ್ಲಿ ಕಡಿಮೆ ದರದಲ್ಲಿ ತುಪ್ಪವನ್ನು ಪಡಿತಾ ಇದ್ರು. ಪ್ರಾಣಿ ಕೊಬ್ಬಿನ ಅಂಶ ಇತ್ತಾ ಇಲ್ವಾ ಅನ್ನೋದರ ಬಗ್ಗೆ ಆಂಧ್ರ ಸರ್ಕಾರ ಈಗ ಪರಿಶೀಲನೆಯನ್ನ ನಡೆಸಲಿ. ಅವರ ಆರೋಪ ಆಗಿರೋದ್ರಿಂದ ಅದರ ಬಗ್ಗೆ ನಾನು ಹೇಳಲ್ಲ, ಬಟ್ ನಮ್ಮ ತುಪ್ಪ ಏನಿದೆ ಅದು ಶುದ್ಧವಾಗಿದೆ ಅಂತ ಹೇಳಿದ್ದಾರೆ ಭೀಮಾ ನಾಯಕ್. ಆಂಧ್ರ ಪ್ರದೇಶದಲ್ಲಿ ಹಿಂದಿನ ಜಗನ್ ಸರ್ಕಾರ ತಿರುಪತಿಯಲ್ಲಿ ಕೊಡುವಂತಹ ಲಡ್ಡಿಗೆ ಪ್ರಾಣಿಯ ಕೊಬ್ಬು ಇರುವಂತಹ ಅಂಶಗಳನ್ನ ಬೆರಕೆ ಮಾಡಿ ತಿರುಪತಿ ಲಡ್ಡನ್ನು ತಯಾರು ಮಾಡ್ತಿದ್ರು ಅನ್ನುವಂತಹ ಮಾಹಿತಿಯನ್ನು ಅಥವಾ ಆರೋಪವನ್ನ ಇಂದಿನ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿಕೆ ಮತ್ತೆ ಕರ್ನಾಟಕದಿಂದ ಕೆಎಂಎಫ್ನಿಂದ ಈಗ ತಿರುಪತಿಗೆ ತುಪ್ಪ ಸಪ್ಲೈ ಆಗ್ತಿದೆ, ಈ ವಿಚಾರವಾಗಿ ಮಾತನಾಡಿಕೆ ನಮ್ಮ ಜೊತೆ ಕೆಎಂಎಫ್ ಅಧ್ಯಕ್ಷರಂತಹ ಭೀಮಾ ನಾಯಕರು ಇದ್ದಾರೆ. ಬನ್ನಿ ಮಾತನಾಡೋಣ ಸರ್. ಇವತ್ತು ಅಂದ್ರೆ ನಿನ್ನೆ ಚಂದ್ರಬಾಬು ನಾಯ್ಡು ಅವರು ಈ ರೀತಿಯಾದಂತಹ ಮಾಹಿತಿಗಳನ್ನ ಹೇಳಿದ್ದಾರೆ. ಅಂದಿನ ಜಗನ್ ಸರ್ಕಾರ ಪ್ರಾಣಿಗಳ ಕೊಬ್ಬನ್ನ ಅಂಶಗಳನ್ನ ಅಂದ್ರೆ ಇರುವಂತದ್ದನ್ನ ಲಡ್ಡಿಗೆ ಬಳಸ್ತಾ ಇದ್ರು ಅನ್ನುವಂಥದ್ದು. ಸೊ ಈ ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಚಂದ್ರಬಾಬು ನಾಯ್ಡು ಅವರು ಪ್ರಾಣಿಗಳ ಕೊಬ್ಬಿನಿಂದ ತಯಾರಾಗ್ತಕ್ಕಂಥ ತುಪ್ಪವನ್ನು ಬಳಸಿದ್ದಾರೆ ಅಂತ ಏನು ಹೇಳಿದ್ದಾರೆ, ಅದಕ್ಕೂ ನಮ್ಮ ನಂದಿನಿಗೂ ಯಾವುದೇ ಸಂಬಂಧ ಇಲ್ಲ. 2020ರಿಂದ ನಮ್ಮ ನಂದಿನಿ ತುಪ್ಪ ಅಲ್ಲಿ ಸ್ಥಗಿತವಾಗಿದೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಬಾರಿ ನಾನು ತಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಸೊ ಸುಮಾರು 2013ರಿಂದ 2018 ತನಕ ಏನು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ತುಪ್ಪ ಹೋಗ್ತಾಯಿತ್ತು ತಿರುಪತಿಗೆ. 5 ವರ್ಷ ಅವಧಿಯಲ್ಲಿ ಸರಿಸುಮಾರು 3,000 to 4,000 ಮೆಟ್ರಿಕ್ ಟನ್ ನಾವು ತುಪ್ಪವನ್ನು ಕೊಟ್ಟಿದ್ದೀವಿ. 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 1,700 ಟನ್ನು ಅಂದರೆ ಸರಿಸುಮಾರು 1,700 ಟನ್ ತುಪ್ಪವನ್ನು ನಾವು ಸರಬರಾಜು ಮಾಡಿದ್ದೀವಿ. 2020ರಿಂದ ಈ 2024 ತನಕ 2020ರಿಂದ 2024 ತನಕ ನಮ್ಮ ನಂದಿನಿ ತುಪ್ಪ ತಿರುಪತಿಗೆ ಹೋಗಿಲ್ಲ. ಸೊ ಅದನ್ನು ಈ 4 ವರ್ಷದಲ್ಲಿ ಆದಂಥ ಘಟನೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಏನು ಟ್ವಿಟರ್ ಮುಖಾಂತರ ಮತ್ತು ನಾನು ಕೆಲವು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀನಿ. ಅದಕ್ಕೂ ನಮ್ಮ ನಂದಿನಿಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅಲ್ಲಿ ಯಾವ ಪ್ರಾಣಿ ಕೊಬ್ಬಿಂದ ತುಪ್ಪವನ್ನು ತಯಾರು ಮಾಡಿರ್ತಕ್ಕಂಥ ತುಪ್ಪವನ್ನು ಬಳಕೆ ಮಾಡಿದ್ದಾರೆ, ಮತ್ತು ಅವರು FSLನಲ್ಲಿ ರಿಪೋರ್ಟಲ್ಲಿ ಏನು ಬಂದಿದೆ, ಅವರು ತುಪ್ಪ ಕ್ವಾಲಿಟಿ ಟೆಸ್ಟ್ ಮಾಡಿಸಿರ್ತಾರೆ, ಯಾವ ಕ್ವಾಲಿಟಿ ತುಪ್ಪ ಇತ್ತು ಅದನ್ನು ಆಂಧ್ರ ಸರ್ಕಾರನೇ ಹೇಳಬೇಕಾಗುತ್ತೆ. ಅದಕ್ಕೂ ನಮಗೆ ಯಾವ ಸಂಬಂಧ ಇಲ್ಲ, ಅದನ್ನೆಲ್ಲ ನಾವು ಹೇಳಕ್ಕೆ ಬರಲ್ಲ, ಅವರೇ ಹೇಳಬೇಕಾಗುತ್ತೆ, ಅದು ಅವರೇ ಬಹಿರಂಗಪಡಿಸ್ಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕಳೆದ ವರ್ಷ ಒಂದು ಮಾತು ಹೇಳಿದೆ ನಾನು. ಸೊ ಈ ಭಾಳ ಕಡಿಮೆ ರೇಟಿಗೆ ತಿರುಪತಿಯಲ್ಲಿ ತುಪ್ಪವನ್ನು ತೊಗೊಳ್ತಾರೆ, ಆ ರೇಟಿಗೆ ನಮಗೆ ಕೊಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ನಾವು ಟೆಂಡರಿಂದ ಹಿಂದೆ ಸರಿದಿದ್ದೀವಿ ಅಂತ ಹೇಳಿದ್ವಿ. ಅದನ್ನೇ ಅವರು ಇಲ್ಲ ನಾವು ಒರಿಜಿನಲ್ ತುಪ್ಪನೇ ತೊಗೊಳ್ತೀವಿ ಅಂತ ಹೇಳಿದ್ರು. ಬಟ್ ಇವತ್ತು ಸೊ ಎಲ್ಲೋ ಒಂದು ಅವತ್ತಿನ ನಮ್ಮ ಏನು ಅನುಮಾನವನ್ನು ವ್ಯಕ್ತಪಡಿಸಿದ್ವಿ, ಇವತ್ತು ಅದು ನಿಜ ಆಗಿದೆ. ಬಹುಶಃ ಆಂಧ್ರದ ಮುಖ್ಯಮಂತ್ರಿಯವರು ಅದನ್ನು ಸ್ಪಷ್ಟೀಕರಣ ಕೊಡ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ರೀತಿ ಸಾಧ್ಯತೆ ಇದೆಯಾ? ಪ್ರಾಣಿಯ ಕೊಬ್ಬಿನ ಅಂಶಗಳನ್ನು ಇರುವಂಥದ್ದನ್ನು ಸೇರಿಸಿ ತುಪ್ಪ ಇದು ಲಾಡು ಮಾಡುವಂಥದ್ದು, ತುಪ್ಪ ಮಾಡಿ ಅದನ್ನು ಲಾಡು ಮಾಡುವಂಥ ವ್ಯವಸ್ಥೆಗಳು ಆ ರೀತಿ ಆಗುವ ಸಾಧ್ಯತೆಗಳಿದಾವ ಅಂತ? ಅದು ಗೊತ್ತಿಲ್ಲ, ಅದು ತನಿಖೆ ಆಗಬೇಕು. ತನಿಖೆ ಆದಮೇಲೆ ಅವರು ಟೆಸ್ಟಿಗೆ ಕಳಿಸ್ತಾರೆ, FSL ಟೆಸ್ಟಿಗೆ ಕಳಿಸ್ತಾರೆ. ಸೊ ತನಿಖೆ ಆದಮೇಲೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಕಡಿಮೆ ಅಂತೂ ಸಿಗಲ್ಲ ಅಂತ. ಹಿಂದೆ 4 ವರ್ಷ ಭಾಳ ಕಡಿಮೆ ರೇಟಲ್ಲಿ ತುಪ್ಪ ತೊಗೊಂಡಿದ್ದಾರೆ, ಅಷ್ಟು ಮಾತ್ರ ಮಾಹಿತಿ ಗೊತ್ತು ನನಗೆ. ಸೊ ಹಾಗಾಗಿ ಈಗ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದರು ಅವರು. ಈಗೇನು ಹೊಸ ಸರ್ಕಾರ ಬಂದ ಮೇಲೆ, ಚಂದ್ರಬಾಬು ನಾಯ್ಡು ಅವ್ರ ಸರ್ಕಾರ ಬಂದ ಮೇಲೆ ತಿರುಪತಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ ಅವರು, ನಂದಿನಿ ಘೀ ಒರಿಜಿನಲ್ ಘೀ, ನಂದಿನಿ ತುಪ್ಪ ಭಾಳ ಕ್ವಾಲಿಟಿ ತುಪ್ಪ, ನಂದಿನಿ ಬ್ರ್ಯಾಂಡನ್ನೇ ಇವರು ಹೊರಗಿಟ್ಟು 4 ವರ್ಷ ಬೇರೆ ಬೇರೆ ತುಪ್ಪ ತೊಗೊಂಡಿದ್ದಾರೆ. ಇದ್ರ ಉದ್ದೇಶ ಏನು, ಇದ್ರ ಹಿನ್ನೆಲೆ ಏನು, ಯಾಕೆ ನಂದಿನಿ ಬ್ರ್ಯಾಂಡ ತುಪ್ಪವನ್ನು ಇವರು ತೊಗೊಳ್ಳಿಲ್ಲ, ಇದ್ರ ಬಗ್ಗೆ ಒಂದು ತನಿಖೆ ಮಾಡ್ತೀವಿ ಅಂತೇಳಿ ಒಂದು 15 ದಿವಸದ ಕೆಳಗಡೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ನನ್ನ ಹತ್ರ ಇದೆ, ಅವ್ರು ತೆಲುಗುನಲ್ಲಿ ಮಾತಾಡಿದ್ದಾರೆ. ಸೊ ಅದಾದಮೇಲೆ ಅವರು ಒಂದು ನಮ್ಮ KMFಗೆ ಒಂದು ರಿಕ್ವೆಸ್ಟನ್ನು ಕಳಿಸಿದ್ರು. ಸೊ ನಾವು ಇನ್ಮೇಲೆ ನಂದಿನಿ ತುಪ್ಪನೇ ತೊಗೊಳ್ತೀವಿ ಅಂಥೇಳಿ. ಸೊ ಹಾಗಾಗಿ ನಮ್ಮ ರೇಟಲ್ಲಿ ನಾವು ಕೋಟ್ ಮಾಡಿ ನಾವು ಟೆಂಡರಲ್ಲಿ ನಾವು ಭಾಗವಹಿಸಿದ್ವಿ. ಟೆಂಡರಲ್ಲಿ ನಾವು L1 ಆಗಿದ್ದೀವಿ. ಈಗ 3,50,000 kg ನಮಗೆ ಹೊಸ ಪ್ರಥಮ ಹಂತದಲ್ಲಿ 350 ಟನ್ನು
ನಮಗೆ ಹೊಸದಾಗಿ ಆರ್ಡರ್ ಸಿಕ್ಕಿದೆ. ನಾವು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಮೃತದಿಂದ ನಾವು ಟ್ಯಾಂಕರನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ತಿರುಪತಿ ಲಡ್ಡುಗೆ ಏನು ತುಪ್ಪ ಬಳಕೆ ಆಗುತ್ತೆ 100ಕ್ಕೆ 100 ಮೊನ್ನೆ ಅವರು ನಮಗೆ ಮಾತಾಡಿದ್ದು ಎಷ್ಟೇ ತುಪ್ಪ ಬಳಕೆ ಆಗುತ್ತೆ ಅಷ್ಟು ತುಪ್ಪನೂ ನಾವು ನಂದಿನಿದ್ದೇ ತೊಳ್ತೀವಿ ಅಂತ ಹೇಳಿದ್ರು. ನಾವು ಕೂಡ ಅವ್ರು ಕೊಡೋಕ್ಕೆ ನಾವು ತಯಾರಿದ್ದೀವಿ. ಯಾಕಂದರೆ ನಮಗೂ ಎಲ್ಲೋ ಒಂದು ಕಡೆ ಖುಷಿಯಲ್ಲ, ಇವತ್ತು ನಮ್ಮ ರಾಜ್ಯದ ರೈತರ ಸಂಸ್ಥೆ KMF, ಈ KMF ನಂದಿನಿ ತುಪ್ಪ ತಿರುಪತಿ ಲಡ್ಡುನಲ್ಲಿ ಇದೆ ಅಂದರೆ ಅದರ ಸುವಾಸನೆ, ಅದರ ಘಮಘಮನೇ ಬೇರೆ. ಸೊ ಯಾಕಂದರೆ ತಿರುಪತಿ ತಿಮ್ಮಪ್ಪನಿಗೆ ಬರೀ ಕರ್ನಾಟಕದ ಆಂಧ್ರದಷ್ಟೇ ಜನ ಹೋಗಲ್ಲ, ಇಡೀ ದೇಶದ ಜನ, ವಿಶ್ವದಿಂದನೂ ಕೂಡ ಜನ ಬರ್ತಾರೆ. ಈಗ ತಿರುಪತಿಗೆ ನಮ್ಮ ಶುದ್ಧವಾದಂಥ ತುಪ್ಪ ಹೋಗುತ್ತೆ, ಎಷ್ಟು ಬೇಕಾದ್ರೂ ನೀವು ಕೊಡ್ತೀರಾ? ತಿರುಪತಿ ತಿಮ್ಮಪ್ಪನಿಗೆ ಪ್ರತಿ ತಿಂಗಳು 3 ತಿಂಗಳಿಗೆ 1 ಬಾರಿ, 6 ತಿಂಗಳಿಗೆ 1 ಬಾರಿ ಟೆಂಡರ್ ಕರೀತಾರೆ. 3 ತಿಂಗಳಿಗೆ 1 ಬಾರಿ, 6 ತಿಂಗಳಿಗೆ 1 ಬಾರಿ ಏನು ಟೆಂಡರ್ ಕರೀತಾರೆ, ಎಷ್ಟು ತುಪ್ಪ ಬೇಕು ತಿರುಪತಿಗೆ ಅಷ್ಟು ತುಪ್ಪ ನಮ್ಮ ನಂದಿನಿ ಕೊಡೋಕ್ಕೆ ನಾವು ತಯಾರಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಭೀಮಾ ನಾಯಕ್ ಅವರ ಮಾತು. ಕ್ಯಾಮರಾಮ್ಯಾನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.